ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೆದ್ದಾರಿ 48ರ ಗೊರ್ಲತ್ತು ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸಿಲಿಂಡರ್ಗಳು ಸಚಿನ ಎಲ್ಲಿದೆ? ಯಾವ ಬಸ್ ಅದು? ಈ ದುರ್ಘಟನೆಯಲ್ಲಿ 17ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಒಟ್ಟು 29 ಜನ ಪ್ರಯಾಣಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಕಂಟೈನರ್ ವಾಹನವು ಡಿವೈಡರ್ ದಾಟಿ ಎದುರುಗಡೆಯಿಂದ ಬರ್ತಾ ಇದ್ದ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗೆ ಅಪ್ಪಳಿಸಿದ ಪರಿಣಾಮ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಬಸ್ನಲ್ಲಿ ಇದ್ದ 17ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಇನ್ನುಳಿದವರಿಗೂ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ಒಂದ್ ಕಡೆಯಿಂದ ಬರ್ತಾ ಇದ್ದ ಕಂಟೈನರ್ ಡಿವೈಡರ್ ಹಾರಿ ಎದುರುಗಡೆಯಿಂದ ಬರ್ತಾ ಇದ್ದ ಬಸ್ಗೆ ಅತಿವೇಗವಾಗಿ ಡಿಕ್ಕಿ ಹೊಡೆದಿದೆ. ಈ ಭೀಕರ ಅಪ್ಪಳಿಸುವಿಕೆಯಿಂದಾಗಿ ಸ್ಲೀಪರ್ ಕೋಚ್ ಬಸ್ ರಸ್ತೆಯ ಮಧ್ಯೆಯೇ ಬೆಂಕಿ ಹತ್ತಿಕೊಂಡು ಉರಿದಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯವೇ ಈ ದುರ್ಘಟನೆಗೆ ಕಾರಣ ಅಂತ ಪ್ರಾಥಮಿಕವಾಗಿ ಹೇಳಲಾಗ್ತಾ ಇದೆ. ಹಿರಿಯೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಲಾರಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ. ಈಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾಯ್ತು? ಎಷ್ಟು ಗಂಟೆ ಬಸ್ ಹತ್ತಿದ್ರಿ? ಬೆಂಗಳೂರಿಂದ ಬಂದೆ. ಶಿವಮೊಗ್ಗ ಹೋಗ್ಬೇಕು. 11:30 ಹತ್ತಿದ್ವಿ. 11:30. 2 o'clock ಸಮಥಿಂಗಿಗೆ ಎಕ್ಸಿಡೆಂಟ್ ಆಗಿದೆ. ಹೇಗಾಯ್ತು? ನೀವು ಎಚ್ಚರಿಕೆ ಇದ್ದೀರಾ? ಮಲಗಿಲ್ಲ ಸರ್? ಆಕ್ಸಿಡೆಂಟ್ ಆಯಿತು. ಕೆಳಗೆ ಬಿದ್ದೆ ಮೇಲಿಂದ ಅಲ್ಲಿ. ನೋಡ್ತೀನಿ ಫೈರ್ ಎಲ್ಲ ಆಗಿತ್ತು. ಆಮೇಲೆ ಡೋರ್ ಯಾವ್ದು ತೆಗಿಯಕ್ಕೆ ಬಂದಿಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು ನೀವು ಹೊಡ್ಕೊಂಡ್ಬಂದು ಅಂದ್ರೆ ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬರ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದ್ರು? ನೀವು ಹೆಂಗ್ ಪ್ರಯತ್ನ ಸರ್, ಫೈರು ಆಲ್ರೆಡಿ ಬೆಂಕಿ ತುಂಬಾ ಹತ್ತಿತ್ತು, ಹೊಗೆ ಎಲ್ಲ ಫುಲ್ ಕುತ್ಕೊಬಿಟ್ಟಿತ್ತು. ಡೋರ್ ಯಾವ್ದು ತೆಗಿಯಕ್ಕೆ ಬರ್ತಿರ್ಲಿಲ್ಲ. ಯಾರ ಹತ್ರ ಇದು ವಿಂಡೋಸ್ ಇದೆ ಅಲ್ಲಿ ಎಲ್ಲ ಟ್ರೈ ಮಾಡ್ತಾ ಇದ್ರು. ನನಗೂ ಲಾಸ್ಟ್ ಟೈಮ್ ಅಲ್ಲಿ ಗ್ಲಾಸ್ ಹೊಡೀತು, ನಾನು ದಾಟಿ ಬಂದೆ. ಅದಾಗ ಹೊಡಿತಾ? ಇಲ್ಲ, ನಾನೇ ಓದ್ದೆ. ನಾನೇ ಗ್ಲಾಸ್ ಹೊಡ್ಬೇಕಾಗುತ್ತೆ. ಅಂದ್ರೆ ಆ ಪರಿಸ್ಥಿತಿನಲ್ಲಿ ಜನಗಳು ಯಾವ ರೀತಿ ಅಲ್ಲಿ ಚೀರಾಟ ಕಿಸ್ಕೊಂತ ಇದ್ರು, ಕೆಲವರೆಲ್ಲ ದಾಟಿ ಬಂದ್ರು. ಎಷ್ಟು ಜನ ಇದ್ದದ್ದು? 32 ಅನ್ಸುತ್ತೆ. ಅಂದ್ರೆ ಅಲ್ಲಿದ್ದವ್ರನ್ನ ಕಾಪಾಡ್ಲಿಕ್ಕೆ ಯಾರಾದ್ರು ಪ್ರಯತ್ನ ಪಟ್ರ? ನೀವೇನಾದ್ರು ಯಾರು? ಮಾಡಿದ್ರು, ಬಟ್ ಬೇಗ ಬೆಂಕಿ ಎಲ್ಲ ಬೇಗ ಹತ್ಕೊಂತಲ್ಲ, ಸೊ ಹಾಗೆ ಕಷ್ಟ ಆಯ್ತು ಎಲ್ಲಾರನ್ನೂ ಇದು ಮಾಡೋದಕ್ಕೆ. ಈಗ ಎಷ್ಟು ಜನ ಗಾಯಾಳುಗಳಾಗಿದ್ರು ಅಂತ ನಿಮ್ಗೆ ಯಾರು ಮಾಹಿತಿ? ನಿಮ್ ಜೊತೆಗಿದ್ದವ್ರು ಯಾರಾದ್ರೂ ಅಲ್ಲಿ ಮಿಸ್ ಆಗಿದಾರ? ಇಲ್ಲ ಸರ್, ನಾನು ಒಬ್ಬೇ ಬಂದೆ. ಬಸ್ಸಲ್ಲಿ ಎಷ್ಟು ಜನ ಇದ್ರಿ? ಬೆಂಗಳೂರು ಹತ್ತಿರಾಗಿರ್ತಾರೆ 29 ಜನ ತಿಳ್ತಿದ್ದಾರೆ. ಒಂದು 30 ಜನ ಇರ್ಬೋದು, 32 ಜನ ಇರ್ಬೋದು. ಈಗ ಅದರಲ್ಲಿ ನೀವು ಎಚ್ಚರಿಕೆ ಆಯ್ತಲ್ವಾ, ಅವಾಗ ಹೇಗೆ ಅನಿಸ್ತು? ಈ ಥರ ಇನ್ಸಿಡೆಂಟ್ ಆದ ಇಲ್ಲ ಸರ್, ಫುಲ್ ಹೊಗೆ ಎಲ್ಲ ತುಂಬಿಕೊಂಡಿತ್ತು. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಬಸ್ಸೆಲ್ಲ ಹೇಗಿತ್ತು? ಅಂದ್ರೆ ಯಾರು ತಪ್ಪು ಅಂತ ಅಲ್ಲಿ ನೀವು ಘಟನೆನಲ್ಲಿ ನೀವು ಹೊರಗಡೆ ಬಂದು ನೋಡಿದಾಗ ಆ ಪರಿಸ್ಥಿತಿ ಹೇಗಿತ್ತು? ಎಷ್ಟು ಮಾಡ್ರಿ? ಸರ್ ಏನಿಲ್ಲ, ಬಸ್ಸು ಒಂದ್ ಸೈಡ್ ಫುಲ್ ಬೆಂಡ್ ಆಗಿತ್ತು. ಬಸ್ಸು ಬೆಂಕಿ ಹತ್ಕೊಂಡಿತ್ತು. ಹೌದು ಸರ್. ಆ ಕಡೆಯಿಂದ ಇದು ಟ್ಯಾಂಕರ್ ಬಂದು ಗುದ್ದಿದೆ. ನಿಮ್ಮ ಹೆಸರು? ಆದಿತ್ಯ. ನಿಮ್ಮ ಫೋನ್ ನಂಬರ್ ಹೌದಾ? ಹೇಳಿ. 9380753818. ಸರ್, ಒಂದು 2 ಗಂಟೆ ಹಂಗೆ ಈ ಘಟನೆ ನಡೆಯುತ್ತೆ. ಸೊ ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡು ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ 2 ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಂದ ಅಂದ್ರೆ ಹೇಗೆ? ಅಂದ್ರೆ ಅಲ್ಲಿ ನೀವ್ ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಗಾಡಿ ಎಲ್ಲಿಂದ? ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಸರ್. ಸೊ ಅದು ಚಿತ್ರದುರ್ಗ ರೋಡಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಿದ್ದು. ಸೊ ನಮ್ ಕಡೆ ಬಂದಿರೋದು ಅದು. ಅಂದ್ರೆ ಮೊದಲು ಹೆಂಗೆ ಆಯ್ತು ಅಂತ?
ಸರ್ ಅಂದ್ರೆ ನಮ್ ಗಾಡಿನ ಈ ಸ್ಲೀಪರ್ ಓವರ್ಟೇಕ್ ಮಾಡ್ಕೊಂಡ್ ಬಂತು ಸರ್. ಸೊ ಆಪೋಸಿಟ್ ಇಂದ ಬರ್ತಾರ ಗಾಡಿ ಡಿವೈಡರ್ ಜಂಪ್ ಮಾಡಿ ಲಾರಿ ಬಂದು ಈ ಸ್ಲೀಪರ್ಗೆ ಹೊಡ್ತಿದ್ವಿ ಸರ್. ಅಲ್ಲಿ ಹೆಂಗಿತ್ತು ಸ್ಥಳ ಘಟನೆ ಆ ಸಂದರ್ಭದಲ್ಲಿ ಹೆಂಗೆ ಹತ್ಕೊಳ್ತು ಬೆಂಕಿ? ಹತ್ಕೊಳ್ತು ಅಂತಂದ್ರೆ ಡೀಸೆಲ್ ಟ್ಯಾಂಕಿಗೆ ಸರ್ ಅದು ಲಾರಿ ಬಂದು ಗುದ್ದಿದ್ದು. ಡೀಸೆಲ್ ಲೀಕ್ ಆಗಿ ಸ್ಪಾರ್ಕ್ ಆಗಿರ್ಬೋದು ಅಂತ ನಮ್ಗೆ ಸರ್. ಇವೆರಡು ಆಪೋಸಿಟ್ ಹೆಂಗೆ ಆಯ್ತು ಸರ್ ಅಂದ್ರೆ ಲಾರಿ ಬಂದು ಆಪೋಸಿಟ್ ರೋಡ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್. ಇದಕ್ಕೆ ಅಂದ್ರೆ ಡಿವೈಡರ್ ದಾಟಿ ಬಂದು ಬಸ್ಸಿಗೆ ಗುದ್ದಿರೋದು ಸರ್, ಸ್ಲೀಪರ್ ಬಸ್ಗೆ. ನೀವು ಅಲ್ಲಿ ಇದ್ರಲ್ಲ ಸರ್ ಅಂದ್ರೆ ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಸ್ಲೀಪರ್ ಇದು ಅದಕ್ಕೆ ಗುದ್ದಿರೋದು. ಲಾರಿನ ಬಸ್ ಓವರ್ಟೇಕ್ ನನ್ ಬಸ್ಸು ಸರ್, ಸ್ಲೀಪರ್ ಬಸ್ ಬಂದು ನನ್ ಬಸ್ ನ ಓವರ್ಟೇಕ್ ಮಾಡ್ಕೊಂಡ್ ಮುಂದೆ ಬಂತು ಸರ್. ಸೊ ಆಪೋಸಿಟ್ ಇಂದ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾರ ಲಾರಿ ಬಂದು ಡಿವೈಡರ್ ದಾಟಿ ಬಂದು ಇಲ್ಲಿ ಬಸ್ಗೆ ಹೊಡ್ಕೊತಿದ್ದು ಸರ್. ಅಂದ್ರೆ ನೀವು ಎಲ್ಲಿಗೆ ತರಳ್ತಾ ಇದ್ರಿ? ನೀವು ಬಸ್ಸಲ್ಲಿ, ನಿಮ್ಮ ಬಸ್ಸಲ್ಲಿ ಯಾರ್ಯಾರಿದ್ರು? ನಮ್ಮ ಬಸ್ಸಲ್ಲಿ ಮಕ್ಕಳು ಸರ್. ಏನಾರು ಆಗಿದೆಯಾ? ಯಾರಿಗೂ ಏನು ಏಟ್ ಆಗಿಲ್ಲ ಸರ್. ನನಗೆ ಗ್ಲಾಸ್ ಅದೇ ಆ ಬಸ್ ಗುದ್ದಿದ್ರಲ್ಲಿ ಗ್ಲಾಸ್ ಒಂಚೂರು ನನ್ಗೆ ಬಿದ್ದೆ ಏಟ್ ಆಗಿದೆ ಸರ್. ಇನ್ಯಾರಿಗೂ ಏನು ಆಗಿಲ್ಲ ಸರ್. ಈಗ ಮಕ್ಕಳೆಲ್ಲ ಇನ್ನೊಂದು ಬಸ್ ಅರೇಂಜ್ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀವಿ ಸರ್. ಬಟ್ ಇದ್ರಲ್ಲಿ ನಿಮಗೆ ಪಾಟಲ್ ಕಂಡಿದ್ದು ಬಸ್ ತಪ್ಪ ಯಾರು? ಲಾರಿ ಅವ್ರದ್ದು ಸರ್. ಸೊ ಆ ಕಡೆಯಿಂದ ಬರ್ತಿರೋ ಲಾರಿ ಡಿವೈಡರ್ ದಾಟಿ ಬಂದು ಬಸ್ ಅವ್ರಿಗೆ ಗುದ್ದಿರೋದು ಲಾರಿ ಸರ್. ನಿಮ್ಮ ಹೆಸರು? ಸಚಿನ್ ಅಂತ ಸರ್. ಘಟನಾ ಸ್ಥಳಕ್ಕೆ ಎಸ್ಪಿ ರಂಜಿತ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಹಿರಿಯೂರು ಗ್ರಾಮಾಂತರ ಠಾಣೆಯಲ್ಲಿ ಸಂಬಂಧ ದೂರು ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.